ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ನೀರು ಕುಡಿಯುತ್ತಿರುವುದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ KRIDL ಅಧಿಕಾರಿಗಳೇ ಸಾಕ್ಷಿ ಅನ್ನೋ ಆರೋಪ ಭಟ್ಕಳ ತಾಲೂಕಿನಲ್ಲಿ ಈಗ ಕೇಳಿಬಂದಿದೆ. ಹೌದು, ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಟಗಾರಿಕೆ ಇಲಾಖೆಯ ಜಾಗಕ್ಕೆ ತಂತಿ ಬೇಲಿ ಹಾಕಲು 27 ಲಕ್ಷ ರೂಪಾಯಿ KRIDL ಇಲಾಖೆಗೆ ತೋಟಗಾರಿಕೆ ಇಲಾಖೆಯಿಂದ ಮಂಜೂರಿಯಾಗಿತ್ತು. ಆದರೆ KRIDL ಇಲಾಖೆಯವರು ಕಾಮಗಾರಿಯನ್ನು ಸ್ಥಳೀಯ ಗುತ್ತಿಗೆದಾರನಿಗೆ ಕೊಟ್ಟು ಅತ್ಯಂತ ಕಳಪೆ ರೀತಿಯಲ್ಲಿ ಕಾಮಗಾರಿ ಮಾಡಿದ್ದಾರೆ ಎಂದು ಭಟ್ಕಳದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಆರೋಪಿಸಿದೆ. ಇದು ಯಾಕೆ ಹಾಕುದು ಅಂತ ಹೇಳಿದ್ರೆ, ಮಳೆ ನೀರು ಇದಕ್ಕೆ ಸಿಡಿದು ಇದು ರಷ್ಟು ಬರಬಾರ್ದಂತ ಹಾಕುದು. ಇದು ಮಿನಿಮಮ್ ಒಂದು ಇದ್ರ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಒಂದು ಅಂದಾಜು 1 ಫೀಟ್ ಅಂತ ಇರ್ತದೆ. ಇದು 1 ಫೀಟ್ ಹಾಕ್ಬೇಕಂತೇಳಿ ಇಲ್ಲಿ ನೋಡಿ, ಇದು ಖಾಲಿ ಇಲ್ಲಿ ಇಷ್ಟ ಹಾಕಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಕಳಪೆ ಮಾಡಿದಾರೆ ಅಂತ ಹೇಳಿ, ಕಳಪೆ ಯಾವ ತರ ಮಾಡಿದಾರೆ ಅಂತ ಹೇಳಿ ತೋರಿಸ್ತೀವಿ. ಇದು ಯಾವ ತರ ಹಾಕಿದಾರೆ ಅಂತ ಹೇಳಿ, ಇದು 2 ಸೈಡನ್ನು ಎತ್ತರ ಮಾಡಿ ಹಾಕ್ಬೇಕು. ಇದು ಅಲ್ಲಲ್ಲೇ ಒಂಥರ ಗುಡ್ಡಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ತಂತಿ ಬೇಲಿಯನ್ನ ರೆಸ್ಟ್ ಬಂದು ಈ ತರ ಆಗಿದೆ. ಜನರ ಕಾಲಿಗೆ ಹೆಟ್ಟುವಂತ, ರೋಡಿನಲ್ಲಿ ತಿರುಗಾಡುವ ಕಾಲಿಗೆ ಹೆಟ್ಟುವಂತ ಸಂದರ್ಭನೂ ಇರ್ತದೆ. ಅದನ್ನ ತೆಗೆಯುವ ಪುಸ್ತಕ ಇಲ್ಲದೆ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ತರ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸರಿಗೆ ಕಾಣ್ತದೆ. ಇಲ್ಲಿ ನೋಡಿ ಸರಿಗೆ ಕಾಣ್ತದೆ. ಇಲ್ಲಿ ನೋಡಿ ಸರಿಗೆ ಕಾಣ್ತದೆ ಹಾಕೋದು. ಇಲ್ಲಿ ಇವ್ರು ಹಾಕಿದ್ದಾರೆ, ಗ್ರಿಟ್ ಹಾಕಿ ಇದು ಮಾಡಿದ್ದಾರೆ. ಸರಿಗೆ ಎಲ್ಲ ನೋಡ್ತದೆ. ಇಲ್ಲಿ ನೋಡಿ ಸರಿಗೆ, ಇಲ್ಲಿ ನೋಡಿ ಕಳಪೆ ಕಾಮಗಾರಿಕೆ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿ ನೋಡಿ. ಇಲ್ಲಿ ನೋಡಿ ಒರ್ಸಿಟ್ಟಿದ್ದಾರೆ. ಇಲ್ಲಿ ನೋಡಿ ಒರ್ಸೋದಂದ್ರೆ ಇದೆ, ಸಗಣಿ ಸಾರಿಸೋದು ಅಂತಾರೆ. ಇದು ಮನೆಯಲ್ಲಿ ಸಗಣಿ ಸಾರಿಸೋದು. KRIDL ಅಧಿಕಾರಿಗಳು ಕೆಲಸ ಕೊಟ್ಟು ಸಗಣಿ ಸಾರಿಸಿದ್ದಾರೆ. ಇಲ್ಲಿ ನೋಡಿ. ಭಟ್ಕಳದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಧ್ಯಕ್ಷ ನಾಗೇಂದ್ರ ನಾಯ್ಕ್ ಮತ್ತು ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ತಂತಿ ಬೇಲಿ ಹಾಕಿದ ಕಾಮಗಾರಿ ಸ್ಥಳಕ್ಕೆ ಹೋಗಿ ಕಳಪೆ ಕಾಮಗಾರಿಯ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಇದನ್ನೆಲ್ಲ. ಇಲ್ಲಿ ನೋಡಿ ಎಷ್ಟು ದಪ್ಪ ಹಾಕಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಇಲ್ಲಿ ನೋಡಿ ಮತ್ ನೋಡಿ 2 ಸೈಡ್ ಹಾಕ್ಬೇಕು. ಅದು 2 ಸೈಡ್ ಎತ್ತರ ಮಾಡಿ ಹೀಗೆ ಮಾಡಿ ಹಾಕ್ಬೇಕು. ಇಲ್ಲಿ ನೋಡಿ ಒಳಗಡೆ ಹಾಕ್ಲೇ ಇಲ್ಲ, ಕೇವಲ ಇದು ಇಲ್ಲಿ ರಸ್ತೆ ಸೈಡ್. ಇಲ್ಲಿ ನೋಡಿ, ಇದು ತೆಂಗಿನ ಮರ ಒಂದು ಬುಡ ತೆಗಿಲಿಕ್ಕಾಗದೆ ಇದನ್ನ ಹೊರಗಡೆ ತಂತಿ ಬೇಲಿಯನ್ನ ತೆಗೆದು ಇಲ್ಲಿ ಕಾಂಕ್ರೀಟು ಹಾಕ್ಲಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಇದು ಎಷ್ಟು ಇಲ್ಲಿಂದ ಇಲ್ಲಿವರೆಗೂ ರೆಸ್ಟ್ ಬರುವಂತ ಸಾಧ್ಯತೆ ಇರ್ತದೆ. ಯಾವ ತರ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸರಿಗೆ ಕಾಣ್ತದೆ. ಇಲ್ಲಿ ನೋಡಿ ಸರಿಗೆ ಕಾಣ್ತದೆ. ಇಲ್ಲಿ ನೋಡಿ ಸರಿಗೆ ಕಾಣ್ತದೆ ಹಾಕೋದು. ಇಲ್ಲಿ ಇವ್ರು ಹಾಕಿದ್ದಾರೆ, ಗ್ರಿಟ್ ಹಾಕಿ ಇದು ಮಾಡಿದ್ದಾರೆ. ಸರಿಗೆ ಎಲ್ಲ ನೋಡ್ತದೆ. ಇಲ್ಲಿ ನೋಡಿ ಸರಿಗೆ, ಇಲ್ಲಿ ನೋಡಿ ಕಳಪೆ ಕಾಮಗಾರಿಕೆ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿ ನೋಡಿ. ಇಲ್ಲಿ ನೋಡಿ ಒರ್ಸಿಟ್ಟಿದ್ದಾರೆ. ಇಲ್ಲಿ ನೋಡಿ ಒರ್ಸೋದಂದ್ರೆ ಇದೆ, ಸಗಣಿ ಸಾರಿಸೋದು ಅಂತಾರೆ. ಇದು ಮನೆಯಲ್ಲಿ ಸಗಣಿ ಸಾರಿಸೋದು. KRIDL ಅಧಿಕಾರಿಗಳು ಕೆಲಸ ಕೊಟ್ಟು ಸಗಣಿ ಸಾರಿಸಿದ್ದಾರೆ. ಇಲ್ಲಿ ನೋಡಿ ಆ ಕಡೆ ಆದ್ರೂ ಸ್ವಲ್ಪ ಮೇಲ್ಗಡೆಗೆ ಇದು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಇದು ಎಂತ ಗ್ರಿಟ್ ಮತ್ತೆ ಇದು ಹಾಕಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಆಳಕ್ಕೆ ಹಾಕಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ ಅಂದ್ರೆ ಮೇಲಕ್ಕೆ ಅದನ್ನ ಇದು ಮಾಡಿ ಅಲ್ಲಲ್ಲಿಗೆ ಮುಗಿಸಿದ್ದಾರೆ. ಅಂದ್ರೆ ಇವ್ರ ಯೋಗ್ಯತೆಗೆ ಗ್ರಿಟ್ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಸರಿ ಹಾಕುವಂತ ಯೋಗ್ಯತೆಯಲ್ಲಿ ಇವರಿಗೆ. ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಸುಮಾರು 17 ರಿಂದ 20 ಫೀಟ್ ಅಂತರದಲ್ಲಿ ಕಂಬವನ್ನು ಹಾಕಿ ತಂತಿಯ ತಳಭಾಗದಲ್ಲಿ ಕಾಂಕ್ರೀಟ್ ಹಾಕದೆ ಕೇವಲ ಗ್ರೀಟ್ ಮತ್ತು ಸಿಮೆಂಟ್ ಸೇರಿಸಿ ಹಾಕಿದ್ದಾರೆ. ಈಗ ತಂತಿ ಬೇಲಿಯು ಗಟ್ಟಿಯಾಗದೆ ಜೋತು ಬೀಳುತ್ತಿದೆ. ಜಲ್ಲಿ ಮತ್ತು ಸಿಮೆಂಟ್ ಅನ್ನ, ಜಲ್ಲಿ ರೇತಿ ಮತ್ತೆ ಸಿಮೆಂಟ್ ಅನ್ನ ಮಿಕ್ಸ್ ಮಾಡಿ ಹಾಕಬೇಕಿತ್ತು. ಆದ್ರೆ ಇದು ಗ್ರಿಟ್ಟು ಮತ್ತೆ ಸಿಮೆಂಟ್ ಅನ್ನ ಮಿಕ್ಸ್ ಮಾಡಿ ಹಾಕಿದ್ದಾರೆ. ನೋಡಿ ಸರ್ಕಾರಿ ಕಾಮಗಾರಿ. ಹಳೆ ಕಂಬ ಹಾಕದಲ್ಲಿ 8 ಫೀಟ್ ಇತ್ತು. ಹಳೆ ಕಂಬ ಒಂದು ಕಂಬಕ್ಕೆ 8 ಫೀಟ್ ಇತ್ತು. ಇದು ಟೋಟಲಿ 17 ಫೀಟ್ ಇದೆ. ಒಂದು ಕಂಬಕ್ಕೆ ಮಿಡ್ಲ್ ಎಲ್ಲೂ ಮತ್ತೆ ಕಂಬ ಹಾಕ್ಲಿಲ್ಲ. ಈಗ ನೋಡಿ, ಮತ್ತೆ ಇವ್ರು ಏನಾದ್ರು ಈಗ ನಾವು ಕೇಳಿದ್ದು ಗೊತ್ತಾಗಿ ಮತ್ತೆ ನಾವು ಮಿಡ್ಲೆಲ್ಲ ಕಂಬ ಹಾಕುವಂತ ಸಾಧ್ಯತೆಗಳಿದೆ. ಇದನ್ನ ಕಳಪೆ ಮಟ್ಟದಂತ ಗೊತ್ತಾದ ತಕ್ಷಣ ಮತ್ತೆ ಮುಂದೆ ತೋರಿಸ್ತೇವೆ. ಹಾಗೆ ಮುಂದೆ ಹೋಗುವ ಅಂತೇಳಿ ಯಾಕೆ ಹೇಳಿದ್ರು ಅಂತೇಳಿ ನೋಡಿ, ಈಗಾಗಲೇ ಕೆಲಸ ಮಾಡಿ ಒಂದ್ ಸ್ವಲ್ಪ ದಿನ ಕಳೆದಿದೆ ಅಷ್ಟೇ. ಈಗಾಗಲೇ ಇದು ನೋಡಿ, ಇದು ಯಾವ ರೀತಿ ಇದಾಗಿದೆ ಅಂತೇಳಿ. ಇದಾಗಿದೆ ಇದು, ಅಂದ್ರೆ ಇಷ್ಟು ಇದಾಗಿದೆ. ಈ ಕಂಬ ದೂರ ಹಾಕುವುದರಿಂದ ಈ ರೀತಿ ಆಗ್ತದೆ. ಇದು ಯಾವ್ದಾದ್ರು ಪ್ರಾಣಿ ಮತ್ತೆ ಹೋಗ್ಬಹುದು. ಅಂದ್ರೆ ಪ್ರಾಣಿ ಇದೇನು ದೊಡ್ಡ ವಿಷಯ ಆಗುವಂತದ್ದು. ಮತ್ತೆ ಸಾಮಾನ್ಯ ಜನರು ಇದನ್ನ ಬೆಂಡ್ ಮಾಡಿ ಒಳಗಡೆ ಹೋಗುವಂತ ಸಾಧ್ಯತೆಗಳನ್ನು ಈಗ ನಾವ್ ಹೇಳೋದೇನಂತ ಹೇಳಿದ್ರೆ, ಎಸ್ಟಿಮೇಟ್ ಪ್ರಕಾರ ಏನ್ KRIDL ಇಲಾಖೆ ಈಗ ಏನ್ ಕಾಮಗಾರಿ ಕೊಟ್ಟಿತ್ತು, ಇದು ಎಸ್ಟಿಮೇಟ್ ಪ್ರಕಾರ ಇಷ್ಟೆಷ್ಟು ದೂರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕಳಪೆ ಕಾಮಗಾರಿ ಮಾಡೋದಕ್ಕೋಸ್ಕರನೇ ಕಂಬ ಇಷ್ಟೆಷ್ಟು ದೂರ ಹಾಕಿದ್ದಾರೆ. ಇವರ ಮೇಲಾಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿ ಆದಲ್ಲಿ ಮತ್ತದು ಗುಣಮಟ್ಟದ ಕಾಮಗಾರಿಗೆ ಅವ್ರಿಗೆ ಆದೇಶ ಮಾಡ್ಬೇಕು ಅಷ್ಟೇ.
ಮತ್ತೆ ಈಗಾಗಲೇ ನಾವು ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅಧಿಕಾರಿಗಳು ಎಷ್ಟು ಸರಿ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಹಾಗೆ ನಾವು ಈಗಾಗಲೇ ಕಾರವಾರ ಹೋಗಿ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಹೋದಾಗ್ಲೂ ಅಧಿಕಾರಿಗಳು ನಮಗೆ ಕೈಗೆ ಸಿಗ್ತಾ ಇಲ್ಲ. 27 ಲಕ್ಷದ ಕಾಮಗಾರಿಯನ್ನು ಎಸ್ಟಿಮೇಟ್ ಪ್ರಕಾರ ಮಾಡದೆ ದೂರದಲ್ಲಿ ಕಂಬವನ್ನು ಅಳವಡಿಸಿ ಕಾಮಗಾರಿಯನ್ನು ಅತಿ ಕಳಪೆ ಮಟ್ಟದಲ್ಲಿ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇದೀಗ ಸಾರ್ವಜನಿಕರ ಕಿವಿಗೆ ಬೀಳುತ್ತಿದ್ದಂತೆ ಅಧಿಕಾರಿಗಳು ಮತ್ತೆ ಗುಣಮಟ್ಟದ ಕಾಮಗಾರಿ ಮಾಡುವ ಎಲ್ಲ ತಂತ್ರ ಉಪಯೋಗಿಸುತ್ತಿದ್ದು ಯಾವ ಪುರುಷಾರ್ಥಕ್ಕಾಗಿ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಇಲ್ಲಿ ಗ್ರಿಟ್ ಹಾಕಿದ್ದಾರೆ ನೋಡಿ, ಎಷ್ಟು ಚಂದ ಮಾಡ್ತಾರೆ ಸರ್ಕಾರಿ ಕಾಮಗಾರಿನ. ಅಂದ್ರೆ ಇಲ್ಲಿ ಹೊಲದಲ್ಲಿ ಯಾರು ಕೇಳುವುದಿಲ್ಲ, ಯಾರು ಬರುವುದಿಲ್ಲ ಅಂತ ಹೇಳ್ಕೊಂಡು ಇವರು ಈ ತರ ಕಳಪೆ ಕಾಮಗಾರಿಕೆ ಮಾಡಿದ್ದು. ಅದು 1-2 ಲಕ್ಷ ಅಲ್ಲ, 27 ಲಕ್ಷ ರೂಪಾಯಿದ ಕಾಮಗಾರಿ. ಇಲ್ಲಿ ನೋಡಿ ನೆಲದ ಲೆವೆಲ್ ಹಿಡಿದ್ರೆ ಈ ಲೆವೆಲ್ ಉಂಟು ನೆಲ. ಇದನ್ನ ಇದು ಮಾಡಿ ಇಲ್ಲಿ ನೋಡಿ ಗ್ರಿಟ್ ಇದು. ಇಲ್ಲಿ ನೋಡಿ ಈಚೆ ಸೈಡು ಹಾಕ್ಲಿಲ್ಲ. ಇಲ್ಲಿ ನೋಡಿ ಇದು ಗ್ರಿಟ್ ಇದು. ಇಲ್ಲಿ ನೋಡಿ ನೀವು ಮಾಡೋದೇನಿಲ್ಲ. ಈಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದೊಂದು ಕಂಬ ಹಾಕ್ಬೋದು, ಮತ್ತೆ ಕೆಲಸ ಮಾಡಿಸ್ಬೋದು. ಆದ್ರೆ ನಿಮ್ಮ ಯೋಗ್ಯತೆಗೆ ಏನಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾದ ತಕ್ಷಣ ಅಥವಾ ಸಾರ್ವಜನಿಕವಾಗಿ ವಿಡಿಯೋ ಮಾಡಿ ನಿಮ್ಮ ಕಳಪೆ ಕಾಮಗಾರಿ ತೋರಿದ ತಕ್ಷಣ ನೀವು ಹಾಕೋದ್ ಬಿಟ್ಟು ಕೆಲಸ ಮಾಡುವಾಗಲೇ ಒಂದು ಉತ್ತಮ ಗುಣಮಟ್ಟದ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಆದ್ರೂ ಇರ್ತಿತ್ತು. KRIDL ಅಧಿಕಾರಿಗಳು ಮಾನ ಮರ್ಯಾದೆನೇ ಬಿಟ್ಟಾಗಿದೆ. ಇಲ್ಲಿ ನೋಡಿ ಸಾರಿಸಿದ್ದಾರೆ, ಇದು ಸಗಣಿ ಸಾರಿಸಿದ್ದಾರೆ. ನಿಮ್ಮ ಯೋಗ್ಯತೆಗೆ ಇಷ್ಟು. ಇಲ್ಲಿ ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಲ್ಲ. ಇದು ಎಷ್ಟು ಅಮೌಂಟ್ ಅದು ಕೇಳಿದ್ರೆ ನೀವು ರಿಸೀವ್ ಮಾಡಲ್ಲ, ಕಾಲ್ ರಿಸೀವ್ ಮಾಡಲ್ಲ. ನೀವು ಕಾರವಾರಕ್ಕೆ ಹೋದ್ರೂ ನೀವು ಸಿಗೋದಿಲ್ಲ. ನೀವು ಈ ತರ ಕಳಪೆ ಕಾಮಗಾರಿಕೆ ಮಾಡಿದ್ ಕೇಳ್ತಾರೆ ಅಂತಾನೆ ನೀವು ಸಿಗೋದಿಲ್ಲ. ನಿಮ್ಗೆ ಈಗ ಏನಾದ್ರೂ ಒಂದ್ ವೇಳೆ ಮಾನ ಮರ್ಯಾದೆ ಇದ್ರೆ ನೀವು ಸೋಮವಾರ ದಿನನೇ ಬಂದು ಇಲ್ಲಿ ಇದು ಮಾಡಿ, ಇದು ಎಷ್ಟು ಇದು ಮಾಡಿದ್ದಾರೆ, ಕಳಪೆ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೋಡಿ, ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಮಾಡಿದ್ರು ಅಂದ್ರೆ ನಿಮ್ಗೆ ಸಂಬಂಧಪಡ್ತದೆ ಇದು. ನೀವು ಇದನ್ನ ಕೆಲಸ ಮತ್ತೆ ಸರಿಯಾಗಿ ಮಾಡ್ತೀರೋ ಇಲ್ಲ ಅಂತ ಹೇಳಿದ್ರೆ ನೀವೇ ದುಡ್ಡು ಹಾಕಿ ಬೇರೆ ರೀತಿ ಮಾಡ್ಕೊಡ್ತೀರೋ ನೋಡಿ. 2 ಲಕ್ಷ ರೂಪಾಯಿ ಈ ತರ ಕಳಪೆ ಕಾಮಗಾರಿಕೆ ಮಾಡೋದಾದ್ರೆ ನೀವು ಮಾಡೋದು ಯಾಕೆ? ಮತ್ತೆ ನೀವು KRIDL ಅಧಿಕಾರಿಗಳು ನೀವು ಯಾಕೆ ಈ ತರ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತೆ ZP ಯಾರಾದ್ರೂ ಇಲ್ಲೇ ಸಿಗ್ತಾರೆ. ನಿಮ್ಮನ್ನ ಸಂಪರ್ಕ ಮಾಡೋದಾದ್ರೆ ನಾವು ಕಾರವಾರಕ್ಕೆ ಹೋಗ್ಬೇಕು. ನಿಮ್ಗೆ ಅದು ಒಂದೇ. ಯಾಕಂದ್ರೆ ನಮ್ಮನ್ನ ಅಲ್ಲಿಗೆ ಬಂದು ನಮ್ಮನ್ನ ತರಾಟೆಗೆ ತಗೊಳ್ಳೋದಿಲ್ಲ ಅನ್ನೋದು ನಿಮ್ಗೆ ಒಂದು ಮನೋಭಾವ ಇರ್ತದೆ. ಆದ್ರಿಂದ ನೀವು ಇಷ್ಟೊಂದು ಕಳಪೆ ಕಾಮಗಾರಿಗೆ ಮಾಡ್ತೀರಾ. ನಾವು ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರಿಗೆ ಮನವಿ ಮಾಡೋದಷ್ಟೇ, ಈ ರೀತಿ ಕಳಪೆ ಕಾಮಗಾರಿಕೆ ಮಾಡುವ ಒಂದು ಅಧಿಕಾರಿಗಳ ವಿರುದ್ಧ ಏನ್ ಇಂಜಿನಿಯರ್ ಅವ್ರ ಮೇಲೆ ನೀವು ಸೂಕ್ತ ಕ್ರಮ ಕೈಗೊಳ್ಬೇಕು. ನಮಗ್ ಗೊತ್ತುಂಟು, ಇದು ನಾವು ತೋರಿಸಿದ ತಕ್ಷಣ ಈಗ 1-2 ದಿನದಲ್ಲಿ ಮಧ್ಯ ಒಂದೊಂದು ಕಂಬ ಸರಿ ಮಾಡ್ಕೊಡ್ಬಹುದು. ಆದ್ರೆ ಸಾರ್ವಜನಿಕವಾಗಿ ತೋರಿಸಿದ ನಂತರ ಕಂಬ ಹಾಕೋದನ್ನ ಬಿಟ್ಟು ಮೊದಲೇ ಗುಣಮಟ್ಟದ ಕಾಮಗಾರಿ ಆಗ್ಬೇಕಂತ ಹೇಳಿದ್ರೆ ನೀವು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀರನ್ನುವ ಒಂದು ನಂಬಿಕೆ ನಮ್ಗಿದೆ. ಉಸ್ತುವಾರಿ ಸಚಿವರಿಗೆ ಹೇಳ್ಕೊಳ್ಳೋದಿಷ್ಟೇ, ನಾವು ವಿಡಿಯೋ ಮಾಡಿದ್ರಂತೇಳಿ ನೀವು ಇದು ಮಾಡೋದಲ್ಲ. ದಯವಿಟ್ಟು ಇದ್ರ ಎಸ್ಟಿಮೇಟ್ ಯಾವ ರೀತಿ ಇದೆ, ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಷ್ಟು ಅಂತರದಲ್ಲಿ ಕಂಬ ಹಾಕಬೇಕಿತ್ತು, ಇವ್ರು ಎಷ್ಟು ದೂರ ಹಾಕಿದ್ದಾರೆ ಅಂತ ಹೇಳ್ಕೊಂಡು ನೀವು ಎಸ್ಟಿಮೇಟ್ ತಂದು ನೋಡ್ಬೇಕು. ಒಂದ್ ವೇಳೆ ಇದು ನಾವು ವಿಡಿಯೋ ಮಾಡದೆ ಸತ್ಯ ಅಂತಲ್ಲ, ನೀವು ಎಸ್ಟಿಮೇಟ್ ಪ್ರಕಾರ ಅಲ್ಲಿ ಏನು ಉಂಟು ನೋಡಿ, ಅದ್ರ ವಿರುದ್ಧವಾಗಿ ಏನಾದ್ರು ಕಾಮಗಾರಿ ನಡೆಸರ ಅಂತ ಹೇಳಿದ್ರೆ ಆ ಸಂಬಂಧಪಟ್ಟ KRIDL ಅಧಿಕಾರಿಗಳ ಮೇಲೆ ನೀವು ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಒಂದು ಕ್ರಮ ಈಗೇನಾದ್ರೂ ಈ ತರ ಕಳಪೆ ಕಾಮಗಾರಿ ಮಾಡಿದ ಅಧಿಕಾರಿಗಳ ಮೇಲೆ ಏನಾದ್ರು ಕ್ರಮ ಕೈಗೊಂಡ್ರಿ ಅಂತ ಹೇಳಿದ್ರೆ ಮತ್ತೆ ಮುಂದೆ ನಿಮ್ಮ ಜಿಲ್ಲಾ ವ್ಯಾಪ್ತಿ ಅಂದ್ರೆ ಭಟ್ಕಳ ತಾಲೂಕು ವ್ಯಾಪ್ತಿ ಕಳಪೆ ಕಾಮಗಾರಿಕೆ ಮಾಡೋದನ್ನು ತಪ್ಪಿಸಬಹುದು. ಒಂದ್ ವೇಳೆ ನಾವು ಇಷ್ಟು ವಿಡಿಯೋ ಮಾಡಿ ನೀವು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಇದ್ರೆ ಅಧಿಕಾರಿಗಳಿಗೆ ಇವ್ರು ಏನು ವಿಡಿಯೋ ಮಾಡ್ತಾರೆ ಬಿಡ್ತಾರೆ, ನಮ್ಗೇನು ಆಗುದಿಲ್ಲ ಅಂತೇಳಿ ಒಂದು ಗಟ್ಟಿತನ ಬರ್ತದೆ ಅವರಿಗೆ. ದಯವಿಟ್ಟು ನೀವು ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕು. ಕೆಲಸ ಮಾಡುವಾಗಲೇ ಗುಣಮಟ್ಟದ ಕೆಲಸ ಮಾಡಿದರೆ ಅದು ಒಪ್ಪುವಂಥದ್ದು. ಈಗ ಮತ್ತೆ ಕಾಮಗಾರಿ ಮಾಡುತ್ತೇವೆ ಎಂದು ಹೇಳಿದರೆ ಯಾವ ಸಾರ್ವಜನಿಕರು ಒಪ್ಪುತ್ತಾರೆ ಸ್ವಾಮಿ? ಹೀಗಾಗಿ ಉಸ್ತುವಾರಿ ಸಚಿವರು ಕಳಪೆ ಕಾಮಗಾರಿ ಮಾಡಿರುವ KRIDL ಇಂಜಿನಿಯರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.